ಆ ಕೇಳಲು ಕಾಲಿಡುವಾಗ ಕಲ್ಲಿದೆ ಅಂತ ಕಲ್ಲಿ. ಪೂಜ್ಯರಾದಂತಹ ಗುರುಗಳು ತಿಳಿಸಿದರು, ಶಿಲೆ ಅಂತ ಭಾವಿಸಿದರೆ ಗುಪ್ತವಾದ ಶೀಲ ಅಂತ ಕಥೆಯನ್ನು ವಿಸ್ತರಿಸಿದರು. ನಮ್ಮ ಕೌಮಾರ ವಯಸ್ಸಿಗೆ ಉಚಿತವಾಗಿ ತಿಳಿಸಿದರು. ನನ್ನ ಪಾದಗಳಿಗೆ ಆ ಗುಣ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ಸಂಭವವನ್ನು ಪ್ರವೇಶದವರು ಅಂತ ಗುರುಗಳು ಹೇಳಿದಾಗ ಗುರುವಚನ ಶಿರೋಧಾರ್ಯ ಅಂತ ಪ್ರವೇಶ ಮಾಡಿ ಹಾಸಿ ಮಲಗಿದ ಕಲ್ಲಿನ ಮೇಲೆ ಕಾಲಿಟ್ಟು ನಾನು ನೀರು ಹೊತ್ಕೊಂಡಿಯಲ್ಲ. ನನಗೂ ನಿರೀಕ್ಷೆ ಇತ್ತು, ಆದರೆ ನನ್ನ ನಿರೀಕ್ಷೆಗಳಿಗೆ ನುಡಿಗಳಿರಲಿಲ್ಲ, ನನ್ನ ನಿರೀಕ್ಷೆಗೆ ನೋಟಗಳಿರಲಿಲ್ಲ, ನನಗೆ ತತ್ವಜ್ಞಾನವೂ ಇಲ್ಲ. ಆ ರೀತಿಯಾಗಿ ಬಿದ್ದವನ್ನ ಯಾವ ಆದಿಶಕ್ತಿಯೋ ಅದು ಕೆಳಗಿಳಿದು ಬಂದಾಗ ಹೊರಗಿಳಿದು ಬಂದ ಭಗವಂತನ ಪಾದಸ್ಪರ್ಶದಿಂದಲೇ ನಿನಗೆ ಈ ಹೊರೆಯವರು ಮತ್ತೆ ಬರಲಿ ಎನ್ನುವ ಮಾತಿರುವುದರಿಂದ ಕಾಯುತ್ತಿದ್ದೆ, ಒಳಗೆ ಬೇಯುತ್ತಿದ್ದೆ. ಈಗ ನಿನ್ನ ಪಾದಸ್ಪರ್ಶದಿಂದ ಸ್ವಾಮಿ, ಇದು ಹೀಗೆ ನಿನ್ನನ್ನು ಎತ್ತಿಸಬೇಕು ಅಂತ ಕರಗಳನ್ನು ನಾವು ಚಾಚಿ ನೀನಾಗಿ ಎದ್ದು ನಿಲ್ತಾ ಇದ್ದೀವಿ ಅಂತಂದರೆ ಈ ಕರಗಳನ್ನು ನಿನ್ನ ಪಾದದ ಮೇಲೆ ಪಾವನನಾದವನು ನಿನ್ನ ಕರಾವಲಂಬನದಿಂದಲೇ ನಾನು ಮೇಲೆ ಏಳಬೇಕಲ್ವೇ ಸರಿ. ಯಾರು ಹೇಳಿದ್ದಾರೆ, ಯಾರು ಕೆಳಗಿದ್ದಾರೆ ಗೊತ್ತಾಗುತ್ತೆ. ಬಿದ್ದವರಿಗೆ ಬಿದ್ದೆ ಅಂತ ಗೊತ್ತಾದರೆ ಅದೇ ಉತ್ಥಾನದ ಮೊದಲ ಬೀಜ ಅಂತ ಗುರುಗಳಿಗೆ. ಹಲವರು ಬೀಳುತ್ತಾರೆ, ಆದರೆ ನಾವು ಬಿದ್ದಿದ್ದೇವೆ ಅಂತ ಅವರಿಗೆ ಗೊತ್ತಾಗುತ್ತೆ. ತಾನು ಪತಿತ ಅಂತ ಗೊತ್ತಾದರೆ ತನ್ನನ್ನು ಕೈ ಹಿಡಿದು ಮೇಲೆತ್ತಲಿ ಅಂತ ಅವರು ಬಯಸ್ತಾರೆ. ಮೇಲೆತ್ತುವುದಕ್ಕೆ ತಮ್ಮ ಕೈಯನ್ನೇ ಅವರು ಮೇಲೆ ಕೆಟ್ಟೆ. ಆದ್ದರಿಂದ ಕರದಿಂದ ಕರಕ್ಕೆ ಅವಲಂಬನ. ಅಮ್ಮ ಈಗ ನಮಗೆ ತಿಳ್ಕೊಳ್ಬೇಕು. ವಿಸ್ಮಯ ಬರುತ್ತೆ. ಸಾಮಾನ್ಯ ಲೌಕಿಕವಾಗಿ ನೋಡುವವರಿಗೆ ಕಲ್ಲಿನಲ್ಲಿ ಜೀವ ಇಲ್ಲ, ಆದರೆ ನೀನು ಕಲ್ಲೊಳಗಿನ ಜೀವ ಬೀಜಕ್ಕೆ ಕಾಯ್ತಾ ಇದ್ದವಳು ಹೊರಗಿನ ಬಿಸಿಲಿ ಒಳಗಿನ ಬೇಗೆಯಿಂದ ಬೇಯ್ತಾ ಇದ್ದಳು. ಕಲ್ಲು ಕಾಯಬಹುದು, ಬೇಯುವುದಿಲ್ಲ. ಆದರೆ ಬೇಯುವ ಕಲ್ಲು ಅಂದರೆ ಕಲ್ಲೊಳಗಿನ ಜೀವ ಅಂದರೆ ಇದು ವಿಸ್ಮಯ. ರಾಮನ ಮೃದುತರವಾದಂತಹ ಪದ್ಮಸ್ಪರ್ಶದಿಂದ ಕಲ್ಲೊಳಗಿನ ಜೀವ ಹೊರಗೆ ಚಲಿಸಿ ನೋಡುವ ಕಣ್ಣುಗಳಿಗೆ ನಂಬಿಕೆ ಬರ್ತಾ ಇಲ್ಲ. ನಿನ್ನ ಮಾತುಗಳನ್ನು ಕೇಳುವ ಕಿವಿಗಳಿಗೆ ವಿಶ್ವಾಸ ಬರ್ತಾ ಇಲ್ಲ. ವಿಸ್ಮಯ ಅಂದರೆ ಅದೇ. ಏನು ವಿಚಾರಿಕೆ ಎಂದರೆ ಸಾವಿರ ವರ್ಷಗಳ ಸಾವಿರ ತತ್ವಗಳು ಆಶ್ರಮವೆಲ್ಲ ಮೊಳಗೆ ನಿಂತಿತ್ತು. ಹಳೆಯ ಆಶ್ರಮ ಬರ್ತಾ ಇಲ್ಲ. ಎಲ್ಲಿ ನೋಡಿದರು ಬೇಡರ ಬಲೆ, ಒಣಗಿದ ಮರಗಳು, ಬಾಡಿದ ಲತೆಗಳು, ಹೂವಿಡದ ಗಿಡಗಳು, ಸಂಚರಿಸದ ಮೆದುಗಳು, ಹರಿಯದ ಜಲಧಾರೆ ನಿಂತಿದೆ ಅಂತ ಗೊತ್ತಾಗ. ಗುರುಗಳು ಹೇಳಿದರು, ರಾಮ ನಿಂತಿರುವುದಲ್ಲ ಬಿತ್ತಿದೆ ಅಂತ. ಆಧಾರವನ್ನು ಬಿಟ್ಟು ಆಶ್ರಮವನ್ನು ಸತ್ತು ಬಿಟ್ಟು ಆದರೂ ಒಂದು ಆಕ್ರಂದನ ನನಗೆ ಕೇಳಿಸಿದೆ. ಗುರುಗಳೇ ಅಳು ಕೇಳಿಸ್ತಾ ಇದ್ದೆ. ರಾಮ ಆಳುವುದಕ್ಕೆ ನೀವೇ ಯೋಗ್ಯ. ಅಜ್ಞಾತವಾದ ಅಳು ಯಾರಿಗೆ ಕೇಳಿಸುತ್ತದೆಯೋ ಅವರೇ ಆಳಬಲ್ಲವರು. ನಾನು ಅನುಗ್ರಹವನ್ನು ಒಪ್ಪಿಕೊಂಡೆ ಅಷ್ಟೇ. ಆದರೆ ಆ ಅಳು ನಿನ್ನದೇ ಅಥವಾ ಪ್ರಭು, ನೀವು ಹೇಳಿದೆಯಲ್ಲ,
ಅಪ್ಪಿಕೊಂಡು ಬಿಟ್ಟೆ. ಪ್ರಭು, ನನ್ನ ಕಥೆ ಬೇಕಲ್ಲವೇ ನಿನಗೆ? ವನಜ ಭವನ ದುಡೆಯು ನಾನು ಸಹಜವಾಗಿಯೇ ಹೆಣ್ಣಾದ ನನಗೆ ನನ್ನ ಕಥೆಯನ್ನು ಹೇಳುವುದಕ್ಕೆ ಆದರೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಅರಳಿದಾಗ ಅದು ನಡೆದ ಘಟನೆ ಎನಿಸುತ್ತದೆ ಅನ್ನೋದು ನಾಚಿಕೆಯ ಸಂದರ್ಭ ಬಂದಾಗ ಮಹಾಕಾಲಿಕೆ ಗುರುಗಳು ಹೇಳಿದ್ದಾರೆ. 3 ಲೋಕವನ್ನು ಪಾಲಿಸುವ ತ್ರಿಮೂರ್ತಿಗಳೇ ಹಾಗೂ ತನ್ನ ನಾಚಿಕೆಗೆ ನಿಮಿತ್ತ ಆದರೆ ಮಕ್ಕಳಾಗುತ್ತಾರೆ. ಮಕ್ಕಳನ್ನು ಹಾಗಾಗಿ ಮಗುವಾಗಿಸಿ ನಗುತ್ತಾ ಮಾತ. ಆದರೆ ಹೇಳುವ ವಿಷಯವೇ ಹಾಗಿದ್ದರೂ
ಎದುರಿನಲ್ಲಿ ಮಹರ್ಷಿಗಳಿದ್ದಾರೆ, ಪಕ್ಕದಲ್ಲಿ ನನ್ನೂರಿನ ಮಹತ್ವನಿದ್ದಾನೆ. ಆದರೆ ಪ್ರಪಂಚದ ಎದುರು ನನ್ನ ಕಥೆಯನ್ನು ಹೇಳುವುದಕ್ಕೆ ನನಗೆ ಯಾವ ನಾಚಿಕೆಯೂ ಇಲ್ಲ ಮಗು. ಯಾಕೆಂದರೆ ಇದು ನನಗೇ ಅಲ್ಲ, ನನ್ನ ಎಷ್ಟು ಜನರಿಗೆ ಈ ಸಮಸ್ಯೆ ಕಾಡಿದೆಯೋ ನನಗೆ ಗೊತ್ತಿಲ್ಲ. ಅವರಿಗೆಲ್ಲರಿಗೂ ಪ್ರಭು ಶ್ರೀರಾಮನ ಪಾದ ಕಾದಿದೆ. ಅವರು ಉದ್ಧಾರವಾದರೆ ಎಂದು ನನಗೆ ಗೊತ್ತಿಲ್ಲ. ನಾನು ಬ್ರಹ್ಮನ ಅಂಗಡಿ. ಸೃಷ್ಟಿಸುವ ಬ್ರಹ್ಮ ಸ್ವಲ್ಪ ಹೆಚ್ಚೇ ಸೌಂದರ್ಯವನ್ನು ಕೊಟ್ಟಿದ್ದ ಎಂದು ಹೇಳುತ್ತಿದ್ದರು. ನನ್ನ ರೂಪವು ಸೌಂದರ್ಯಕ್ಕೆ ಸ್ಪರ್ಧೆಯಾಗಿತ್ತು ಎನ್ನುವ ಮಾತಿತ್ತು. ನನ್ನನ್ನು ಮದುವೆಯಾಗುವುದಕ್ಕೆ ಎಲ್ಲ ಲೋಕಗಳ ಕುತೂಹಲಿಗಳಿಗೂ ಆಸಕ್ತಿ ಇತ್ತು. ಸ್ವಯಂವರವನ್ನು ಮಾಡುತ್ತೇನೆ, ಬ್ರಹ್ಮಾಂಡವನ್ನು ಸುತ್ತಿ ಬಂದು ಯಾರು ಮೊದಲು ಬರ್ತಾರೋ ಅವರಿಗೆ ನನ್ನ ಮಗನನ್ನು ಕೊಡ್ತೇನೆ ಅಂತ ನನ್ನಪ್ಪ ಇಂದ್ರ ಐರಾವತವನ್ನು ನೀಡಿ ಹೊರಟ. ಆದರೆ ಗೌತಮ ಮಹರ್ಷಿಗಳು ಅಲ್ಲಿಯೇ ಇದ್ದ ಕಾಮಧೇನುವನ್ನು ಸುತ್ತಿ ಬಂದು ಬ್ರಹ್ಮಾಂಡವನ್ನು ಸುತ್ತಿ ಬಂದಾಗ ಅವರ ತಂತ್ರವನ್ನು ಒಪ್ಪಿ ನನ್ನಪ್ಪ ಅವರಿಗೆ ಕೊಟ್ಟ. ನನ್ನ ಕನಸಿನಲ್ಲಿ ಆಕಾಶ ಇತ್ತು. ವ್ಯವಸ್ಥೆಯಲ್ಲಿ ಅವಸ್ಥೆಯಲ್ಲಿ ನನಗೆ ಆಶ್ರಮ ಆದರೆ ಅದಕ್ಕೆ ಹೊಂದಿಕೊಂಡಿದ್ದೆ. ನನ್ನ ಮನಸ್ಸಿನಲ್ಲಿ ವರ ಎಂದರೆ ನನ್ನ ರತಿಯ ಪುರುಷನೆಂದರೆ ಅವನು ಗೌತಮ ಎನ್ನುವುದು ನನಗೆ ಗೊತ್ತಿತ್ತು. ಆಶ್ರಮಕ್ಕೆ ಹೊಂದಿಕೊಂಡೆ. ಇದು ಎಲ್ಲವಕ್ಕೂ ಸಂಯಮವೇ ಮುಖ್ಯವಾದದ್ದು. ಹಾಗಿತ್ತು. ಆದರೆ ಒಂದು ದಿನ ಗೌತಮ ರೂಪಿನಲ್ಲಿಯೇ ಬಂದ ಇಂದ್ರ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ. ನಮ್ಮವರು ಆಶ್ರಮದಲ್ಲಿ ಇರಲಿಲ್ಲ. ಅವನು ಮಾತಾಡಿಸಿದ. ರೂಪಿನಲ್ಲಿ ಅವನಾದರೂ ಮಾತಿನಲ್ಲಿ ಗೌತಮನಲ್ಲ ಎನ್ನುವುದು ನನಗೆ ತಿಳಿಯುತ್ತಿತ್ತು. ಆದರೆ ದೇವಲೋಕದ ಇಂದ್ರ ಎಂದಾಗ ಭೋಗಕ್ಕೆಲ್ಲ ಅವನ ರಸ. ಭೋಗಗಳಿಗೆ ಎಷ್ಟು ವೈವಿಧ್ಯವನ್ನು ನೀಡಬಲ್ಲನೋ ಎಂಬ ಒಂದು ಕ್ಷಣದ ಆಸೆ ನನ್ನನ್ನು ಕಾಡುತ್ತಿದ್ದ. ಈ ಸಂಯಮವೇ ಹಾಗೆ ಎಂದನಿಸುತ್ತದೆ. ಯಾವಾಗಲೂ ಅನುಗ್ರಹವಾಗಬೇಕು ಕರ್ಮ. ನಿಗ್ರಹವಾದರೆ ಅದು ಸ್ಫೋಟಗೊಳ್ಳುವುದಕ್ಕೆ ಕಾಣುತ್ತದೆ. ಹಾಗಾಯಿತು. ಅವನು ನನ್ನನ್ನು ರಚಿಸಿದ, ಮಾತಿಗೊಪ್ಪಿಸಿದ, ಅಲ್ಲದೆ ಆಲೋಚನೆ ಮಾಡಿ ಎಲ್ಲ ಹೆಣ್ಣುಗಳನ್ನು ಕೂಡ ಮದುವೆಯಾಗುವಾಗ ದೇವತೆಗಳಿಗೆ ಒಪ್ಪಿಸುವ ಅಂತೆಲ್ಲ ಶಾಸ್ತ್ರದ ಮಾತುಗಳನ್ನಾಡಿದ. ಅವನು ಆಡಿದ, ಸಮರ್ಥನೆ ನೀಡಿದ ಎನ್ನುವುದಕ್ಕಿಂತ ಆ ಸಮರ್ಥನೆಯನ್ನು ಒಪ್ಪುವುದಕ್ಕೆ ನನಗೆ ಹಾಗಾಗಿ ಯಾವುದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲವೋ ಅದು ಅನಿರೀಕ್ಷಿತವಾಗಿ ದೊರಕಿದಾಗ ವರ್ತಮಾನವನ್ನು ಮರೆತೆ ಭವಿಷ್ಯವನ್ನು ಹಾಗೆಂದು ಇತಿಹಾಸ ನಿಂತುವುದಕ್ಕೆ ಅಂತ ಹೇಳುವುದಕ್ಕಿಂತ ಒಂದು ಕ್ಷಣ ಕಾಲ ನಿಂತುಕೊಂಡಿತು. ಕಾಲದ ಕರಿವೆ ಇಲ್ಲದೆ ಮೈಯನ್ನು ಮನಸ್ಸನ್ನೂ ಮರೆತಿದ್ದೆ. ಆದರೆ ಆ ವಿಷಯ ನನ್ನ
ನಾನು ಮರೆತರು ಅವರು ಆ ಕಡೆಯಿಂದ ಬರ್ತಾ ಇದ್ದರು. ಬಂದವರಿಗೆ ವಿಷಯ ತಿಳಿಯಿತು. ಅವರು ನನ್ನನ್ನು ಕಥಿಸಿದರು. ನಿನಗಿನ್ನು ಹೋಗದ ಕಲ್ಲ ಎಂದರೆ ಕಾರಣನಾದಂತಹ ಇಂದ್ರನಿಗೂ ಶಾಪವಿತ್ತ ಮೈಯೆಲ್ಲ ಕಣ್ಣಾಗಿ ಹೋಗಲಿ ಅಂತ. ಇಂದ್ರನಿಗೆ ಬೇರೆ ಪರಿಹಾರ ಹುಡುಕಬಹುದು ದೊಡ್ಡವರು. ಆದರೆ ನಾನೇನು ಮಾಡಲಿ? ನಾನು ಗೌತಮರ ಪಾದಕ್ಕೆ ಬಿದ್ದೆ. ಹೇಳ್ತಾರಲ್ಲ, ದೊಡ್ಡವರು ಕಷ್ಟ ಬಂದಿರುವ ತಕ್ಷಣವಾಗಿರುತ್ತದೆ. ವಿಷವನ್ನೇ ಕುಡಿದರು ಶಿವನಿಗದು ಆಭರಣ ಕಂಠಾಭರಣವಾಯಿತಂತೆ. ಅಮೃತವನ್ನು ಕುಡಿದರು ರಾಹುಗೆ ಕಳೆದೊಯ್ದರು. ಹಾಗೆ ನಾನು ಬಿಟ್ಟು ಸ್ವಾಮಿ ತಪ್ಪಾಯಿತು ಅಂತ ಹೇಳಿದಾಗ ಆಗುವುದು ಅದೇ. ಆದರೆ ನಿನಗೊಂದು ಉದ್ಧಾರ ಉಂಟು. ಯಾವಾಗ ಶ್ರೀಪತಿಯೇ ಈ ಭೂಪತಿಯಾಗಿ ಬಂದಾಗ ಅವನ ಪಾದಸ್ಪರ್ಶದಿಂದ ನಿನಗೊಂದು ಮೋಕ್ಷವಿದೆ. ತುಂಬ ಸಮಾಧಾನವಾಯಿತು. ನಾನು ಉಳಿದವರಿಗೆ ಕಾಣುತ್ತಿರಲಿಲ್ಲ, ನೋಡುತ್ತಿದ್ದೆ. ಉಳಿದವರ ಮಾತನ್ನು ಕೇಳುತ್ತಿದ್ದೆ. ನನ್ನರಿವು ಜಗತ್ತಿಗೆ ಇರಲಿಲ್ಲ. ನಿಜಕ್ಕೂ ಜಗತ್ತು ಏನು, ಜೀವನ ಏನು ಅಂತ ತಿಳಿಯಬೇಕಾದರೆ ನಾವು ಜಗತ್ತಿಗೆ ಅಜ್ಞಾತರಾಗಿರಬೇಕು. ನಮಗೆ ಅದು ಜ್ಞಾತವಾಗಬೇಕು. ತಿಳಿದುಕೊಳ್ಳುವ ಅವಕಾಶವನ್ನು ಎಷ್ಟು ವರ್ಷಗಳಿಂದ ನೋಡಿದೆ. ಆದರೆ ನನ್ನ ಮನಸ್ಸಿನಲ್ಲಿರುವುದೊಂದೇ, ಯಾವಾಗ ಆ ಪಾದವನ್ನು ಕಂಡೇನು, ಪತಿತ ಪಾವನವನ್ನು ಕಾಣುವ ದಿನ ಯಾವುದು, ಮತ್ತು ವಿಚಾರ ಅಂದರೆ ಏನು, ಯಾಕೆ ಹೀಗೆ? ಒಂದು ಕ್ಷಣದ ಸಿಟ್ಟಿನಲ್ಲಿ ನನ್ನನ್ನು ಶಪಿಸಿದರು. ಒಂದು ಕ್ಷಣದ ಮೋಹದಲ್ಲಿ ನಾನು ಅದನ್ನು ಬಯಸಿದೆ. ಈ ಕ್ಷಣಗಳಿಗೆ ಆದ ಒಂದು ವಿಪರೀತವಾದ ಭಾವಗಳು ಸಹಸ್ರ ವರ್ಷಗಳ ಕಾಲ ಕಾಣುತ್ತವೆಯೇ? ಬದುಕಿನಲ್ಲಿ ವಿವೇಕ ಒಂದು ಕ್ಷಣ ಜಾರಿದರೂ ಇಡೀ ಬದುಕನ್ನು ಅದು ತಿಂದು ಬಿಡುತ್ತದೆಯೇ ಎನ್ನುವ ಅದೆಷ್ಟು ಆಲೋಚನೆಗಳು, ಸಂಕಟಗಳು. ಆದರೆ ಈ ಎಲ್ಲ ಸಂಗತಿಗಳನ್ನು ನೋಡುತ್ತಾ ಅಜ್ಞಾತವಾಗಿದ್ದ ನನಗೆ ರಾಮನಾಮ ಮತ್ತು ವಾಯು ಶ್ರೀಪತಿ ಭೂಪತಿಯಾಗಿ ಬಂದೆ. ಇದು ನನ್ನ ಕಥೆ. ಆದರೆ ಈಗ ನನ್ನ ಪಾದಸ್ಪರ್ಶದಿಂದ ನಾನೀಗ ಕಳೆದು ನಿಂತಿದ್ದೇನೆ. ಭೂಮಿಯನ್ನು ನೋಡುತ್ತಿದ್ದೇನೆ. ಎಲ್ಲ ಜ್ಞಾನಗಳೂ ಬಂದಿವೆ. ಪ್ರಭು, ಇನ್ನಾದರೂ ಬದುಕುಂಟೆ ಅಂತ ನೋಡುವ ಜಗತ್ತಿನ ಪ್ರಭು ಗಿರೆಯಾಗಿ ಬಹು ಕಳೆದು ಗಿರೆಯಾಗಿ ಬಹು ಕಾಲ ಕಳೆದು
ನನಗೆ ಮುಖ್ಯ ಆಗಿದೆ. ಭಾಷೆ ಹೊರಕವಚ ಭಾವ ಹೊರಗಿನ ಕವಚವನ್ನು ನೋಡ್ತಾ ಒಳಗಿನ ಮೈ ಹೇಗಿದೆ, ನಿನ್ನ ಭಾವಕೋಶಗಳು ಹೇಗೆ ತೆರೆದುಕೊಂಡರು ಎನ್ನುವುದನ್ನು ಮಾತ್ರ ಗ್ರಹಿಸ್ತಾರೆ. ನಿನ್ನ ಚರಿತೆಯನ್ನು ನಮ್ಮ ಗುರುಗಳಾದ ವಿಶ್ವಾಮಿತ್ರರು ನನಗೆ ತಿಳಿಸಿ, ಆದರೂ ನಿನ್ನ ಮುಖದಿಂದ ಕೇಳುವ ಒಂದು ಅನುಕೂಲ ಬದುಕಿದ್ದಲ್ಲ. ನನಗೂ ಕೂಡ ನಾನು ಪಶ್ಚಾತ್ತಾಪಪಟ್ಟೆ, ನಾನು ಬ್ರಹ್ಮನಿಂದ ದೈವತೆಗಳು ಹೇಳಿಕೊಳ್ಳುವ ಅವಕಾಶ ಅಲ್ಲ, ಕನ್ನಡಿ ನೋಡುವುದಕ್ಕೆ ಒಂದು ಕಾರಣ ಅಂದರೆ ನನ್ನ ಸಮ್ಮುಖದಲ್ಲಿ ನೀನು ಕಥೆ ಹೇಳುವಾಗ ಕನ್ನಡಿಗೆ ಕಥೆ ಹೇಳಿದಂತೆ ನೋಡಿದ್ದು ಈ ಬಂದು ನಿನ್ನ ಮಾತುಗಳನ್ನು ನಾನು ಹಿಂದುವ ಇಡೀಯಾಗಿ ಅದನ್ನು ಅನುಭವಿಸಬೇಕು ಅಂತ ನಾನು ಕಾಯ್ತಾ ಇದ್ದೆ. ಹೆಣ್ಣಿನ ಅಂತರಂಗ ಹೇಗಿರುತ್ತದೆ ಅಂತ ಹೆಣ್ಣಾಗಲೇ ಇದ್ದವರಿಗೆ ಗೊತ್ತಾಗುವುದಿಲ್ಲ ಎಂಬುದು ಒಂದು ತರ್ಕ, ಹೆಣ್ಣಿಗೂ ಗೊತ್ತಾಗುವುದಿಲ್ಲ ಎಂಬುದು ವಾಸ್ತವ. ಗಂಡಿನ ಅಂತರಂಗ ಹೇಗೆ ಗಂಡಿಗೆ ಗೊತ್ತಾಗುತ್ತದೆ, ಹಾಗೆ ಹೆಣ್ಣಿನ ಅಂತರಂಗ ಹೆಣ್ಣಿಗೂ ಗೊತ್ತಾಗುತ್ತದೆ ಅಂತ ನಿಯಮ ಏನಿಲ್ಲ. ಅಂತರಂಗ ಬಹಿರಂಗಗಳ ಸಂಘರ್ಷ ಪ್ರಾಪ್ತ. ಅಂತರಂಗ ಬಹಿರಂಗವನ್ನು ಗೆಲ್ಲಬೇಕು ಎಂಬ ಪ್ರತೀಕ್ಷೆ ಮಾತ್ರ ನಮಗೆ. ಆದರೆ ಬಹಿರಂಗವೇ ಅಂತರಂಗವನ್ನು ಗೆದ್ದ ನಾವು ಇದನ್ನು ಅವಗ್ರಹ ಅಂತ ಅನ್ಕೊಳ್ಳೋದು. ನಿಗ್ರಹ ಒಂದು ರೂಪ ಅಂತ ನಾವು ಭಾವಿಸ್ತೇವೆ. ಅಂತರಂಗವೇ ಇರಬೇಕು, ಬಹಿರಂಗಕ್ಕೆ. ನಿನ್ನ ಜೀವನದ ಘಟನೆಗಳನ್ನು ನಾನೊಂದು ಪ್ರಸಂಗವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಘಟನೆಯಾಗಿದ್ದರೆ ವೈಯಕ್ತಿಕ, ಯಾರು ಪಾಲ್ಗೊಳ್ತಾರೋ ಅವರಿಗೆ ಮಾತ್ರ ಅರ್ಥ. ಆದರೆ ನಿನಗೆ ಉದಾಹರಣವಾಗಿದೆ ಎಂಬ ನಂಬಿಕೆಯಿಂದ ನೀನು ಈ ಭಾವವನ್ನು, ಈ ಘಟನೆಯನ್ನು ವಿವರಿಸಿದಾಗ ನಾನು ಪಾತ್ರ ಆದರೂ ನನ್ನ ನಾನು ತಾತವಾಗಿ ಕಾಡುಭಾಗದಿಂದ ನಾನು ಪಾತ್ರ ಅಂದರೆ ಘಟನೆ ನನ್ನನ್ನು ಪ್ರಸಂಗವಾಗಿಸಿತು, ಪ್ರಸಕ್ತ ಮಾಡಿಕೊಂಡಾಯ್ತೆ. ಆದ್ದರಿಂದ ಪ್ರಸಂಗ ಎಲ್ಲರಿಗೂ ಅನುಭಾವ್ಯ. ಘಟನೆ ಎಂಬುದು ಗ್ರಾಹ್ಯ ಮಾತ್ರ, ತಿಳಿಯುವುದಕ್ಕೆ ಮಾತ್ರ. ಪ್ರಸಂಗವೆಂಬುದು ಅನುಭವಕ್ಕೆ ಯೋಗ್ಯ. ಆದ್ದರಿಂದ ಸಮಾನ ಹೃದಯವನ್ನು ನನ್ನಲ್ಲಿ ಆರೋಪಿಸಿಕೊಂಡು ನಾನು ಅನುಭವಿಸ್ತಾ ಇದ್ದೆ. ಗೌತಮನ ಕೋಪಕ್ಕೆ ಶೀಲ ಪ್ರಜ್ಞೆ ಕಾರಣ, ಗೌತಮನ ಆಕೃತಿಯಲ್ಲಿ ಬಂದ ದೇವೇಂದ್ರನ ಸ್ವೀಕಾರಕ್ಕೆ ಭೋಗ ನಿರೀಕ್ಷೆ ಕಾರಣ. ಕ್ಷಣಿಕವಾಗಿರ್ಬೋದು ಅಥವಾ ಬಹುಕಾಲ ಇರ್ಬೋದು, ಅನ್ನುವುದಲ್ಲ, ಬಹಳ ಸಹಜವಾದ ಭಾವ. ಯಾರಿಗೂ ಯಾವ ಕಾಲದಲ್ಲೂ ಒದಗಬಹುದಾದ ಭಾವ ಅದು. ಭಾವಕ್ಕೆ ಒಪ್ಪಿಸಿಕೊಂಡಾಗ ಭಾವ ಆಡುತ್ತದೆ. ನಾವು ಭಾವವನ್ನು ಆಡುವುದಿಲ್ಲ. ಆದರೆ ಘಟನೆ ವ್ಯಕ್ತಿ ಭಾವವನ್ನು ಆಡಬೇಕು. ಪ್ರಸಂಗದಲ್ಲಿ ಭಾವ ವ್ಯಕ್ತಿ ಆಡಬೇಕು. ಈ ಹಿನ್ನೆಲೆಯಲ್ಲಿ ಗ್ರಹಿಸುವಾಗ ಗೌತಮನ ಕಾಮಧೇನು ಅಮ್ಮ ನೀ, ಆದ್ದರಿಂದಲೇ ಕಾಮಧೇನುವನ್ನು ಪ್ರದಕ್ಷಿಣ ಮಾಡಿದಂತೆ. ಗೌತಮನ ಕಾಮಧೇನುವಿಗೆ ಸ್ವಾಮಿ ಮಾತ್ರ ದೇವೇಂದ್ರ, ಭೋಕ್ತ ಅಲ್ಲ. ಆದ್ದರಿಂದಲೇ ಸ್ವಾಮಿತ್ವವನ್ನು ಭೋಗದವರೆಗೆ ವಿಸ್ತರಿಸಿದ ದೇವೇಂದ್ರನಿಗೆ ಶಾಸ್ತ್ರ. ಕಾಮಧೇನು ಯಾರ ಕಾಮನೆಗಳನ್ನು ಪೂರೈಸಬೇಕು ಎಂಬುದಕ್ಕೊಂದು ನಿಯಮ ಪಾಲಿಸುವುದಕ್ಕೆ ಒಂದು ಸಂಯಮದ ಕಟ್ಟೆ ಹೊಡೆದ ನಿಯಮವನ್ನು ಕಾಪಿಟ್ಟವರು ಗೋತಮನೇ ಆಗ್ತಾರೆ. ಕಾಣುವುದಕ್ಕೆ ಮನಸ್ಸೇ ಇರಬೇಕು ಸೋತಮ. ತಾನು ಕಾಪಾಡಬೇಕಾದ ನಿಯಮಕ್ಕೆ ವಿರೋಧವಾದ ಅಂಶ ಬಂದರೆ ಹೋರುತ್ತಾನೆ, ಆರುತ್ತಾನೆ, ಉರಿಯುತ್ತಾನೆ, ನಿಗಿಯುತ್ತಾನೆ, ಶಾಪವನ್ನೇ ಕೊಡ್ತಾನೆ. ತಮ ಹೇಳ್ತದೆ. ಇದೆಲ್ಲ ಈ ಪ್ರಸಂಗವನ್ನು ಅನುಭವಿಸುವಾಗ ಯಾರದ್ದು ತಪ್ಪಿಲ್ಲ. ಆದರೆ ಎಲ್ಲರೂ ಸೇರಿ ತಪ್ಪಾಗಿದೆ.
ಒಂದು ಸಾಂತ್ವನ ಯಾಕೆ ದೊಡ್ಡದು ಅಂತಂದರೆ ಶತಾನಂದರ ಬಗ್ಗೆ ನಿಮ್ಮ ದಾಂಪತ್ಯದ ಶತಾನಂದ ಮಗುವಿಗೆ ಶತಾನಂದ ಆದಮೇಲೂ ಒಂದು ಅತರ್ಕಿತವಾದ ಆನಂದದ ಆಸೆ ಅದು ಮಾನವ ಮನುಷ್ಯ ಸಹಜವಾದಂತಹ ಒಂದು ಆಸೆ. ಬ್ರಹ್ಮನ ಮಗಳಿಗೂ ಭೂಮಿಯಲ್ಲಿ ಕಾಡುತ್ತದಲ್ಲ. ಬ್ರಹ್ಮನ ಸೃಷ್ಟಿಯು ಭೂಮಿಯ ಮೇಲೆ ಆಯ್ತಲ್ಲ, ಆದ್ದರಿಂದ ಬ್ರಹ್ಮ ಭೂಮ ಆಗಿರಬಹುದು. ಆದರೆ ಭೂಮಿಯ ಒಂದು ಮಿತಿ ಉಂಟು. ಭೂಮಿಯ ಮಿತಿಯೊಳಗೆ ಎಲ್ಲವೂ ಸಮಾಸನ. ಆದ್ದರಿಂದ ವಾಸನ ಎನ್ನುವುದು ವಿಕಾಸ ಹೇತುವಾದರೆ ಅದಕ್ಕೆ ವರ ಸಿಗುವುದಿಲ್ಲ, ಶಾಪವೇ ಸಿಗುವುದು. ಆದರೆ ನಾವಿನ್ನು ದೊಡ್ಡತನ ಇಲ್ಲ ಅಂದಿದ್ದೇನೆ. ಆಕ್ರಂದನ ಮಾಡಿ ನಿನಗಾಗಲ್ಲ. ನಿನ್ನ ವಾತ್ಸಲ್ಯವನ್ನು ಪಡೆಯಲು ತಪಸ್ಸಿಗೆ ವಿಮುಖನಾಗಿ ಹೋದ ಶತಾನಂದನ ಕುರಿತಾದ ಆಕ್ರಂದನ ಹಾಲು ಕುಡಿಸಲಿಲ್ಲ ಅಮ್ಮ. ಆದರೆ ಆಕ್ರಂದನದಿಂದ ಅವನ ದೇಹಕ್ಕೆ ಅವನ ಮನಸ್ಸಿಗೆ ಬೇಕಾದ ಪುಷ್ಟಿಯನ್ನು ಒದಗಿಸಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದಿದೆ? ನಮ್ಮದೇನು ದೊಡ್ಡದು, ಏನು ಮಾಡಿದರು ಅದೇ ನಾನು ಹೇಳುವುದು. ಮಗನೂ ಬಂದಿದ್ದಾನೆ, ಗೌತಮನೂ ಬಂದಿದ್ದಾರೆ. ಈಗ ತಮ್ಮ ಸ್ಥಾನವನ್ನು ಬಿಟ್ಟುಕೊಂಡಿದ್ದಾರೆ. ನೀನು ಹೇಳಿದ್ದೇನೆ, ಯಾರದು ತಪ್ಪಿಲ್ಲ, ಆದರೆ ತಪ್ಪಾಗಿದೆ. ಆದರೆ ನಾನು ಅಂದುಕೊಳ್ಳುವುದು ಈಗ ಅದು ಸರಿಯಾಗಿದೆ. ಕನ್ನಡಿಯಾದರೆ ಎಲ್ಲ ಸರಿಯಾಗಿದೆ. ನಾವು ನಮ್ಮ ಬೇರೆ ಭಾಷೆಗೆ ಹೇಳಿದರೆ ಆದರ್ಶ. ವಾಸ್ತವವನ್ನು ಆದರ್ಶದ ಒಳಗೆ ನೋಡಿದರೆ ವಸ್ತುವನ್ನು ಆದರ್ಶದ ವಾಸ್ತವವನ್ನು ಆದರ್ಶದ ಒಳಗೆ ನೋಡಿದರೆ ಎಲ್ಲ ಸರಿಯಾಗ್ತದೆ. ಆದ್ದರಿಂದ ಶ್ರೀಪತಿ ಭೂಪತಿಯಾಗಿ ಬಂದು ಉದ್ಧಾರ ಮಾಡ್ತಾನೆ ಅಂತ ಹೇಳುವಾಗ ನನ್ನ ಕನ್ನಡಿ ಅಮ್ಮ ನಿಮ್ಮನ್ನು ನೋಡುವಾಗ ನಾನು ಭೂಪತಿ ಮಾತ್ರ ಆಗಿದ್ದೆ. ಆದರೆ ಅಂತರಂಗದಿಂದ ನಾನು ಶ್ರೀಪತಿ ಅಂತ ನನ್ನ ಎತ್ತರಕ್ಕೆ ಏರಿಸಿಬಿಟ್ಟಿಯಲ್ಲ. ಕಾಣುವ ಮಾನವನಲ್ಲ, ಅವನು ಮಾಧವ. ಭೂಮಿಯ ಮೇಲೆ ಮಾಧವನೇ ಒಂದು ಮಾನವನೇ. ಭೂಮಿಯ ಮಾನವದೊಳಗೆ ಅವನಿರಬೇಕು. ಮಾನವನಾಗಿ ನಡೆದಾಡಿದವನು ಮಾಧವ ಅಂತ ಅವನಿಗೆ ಕನ್ನಡಿ ಹಿಡಿಬೇಕು. ಮಕ್ಕಳು ಹುಟ್ಟುವಾಗ ಮಾನವರು ತಾಯಿಯೇ ಎದೆಹಾಲು ಕುರಿತು ವಾತ್ಸಲ್ಯದ ದೃಷ್ಟಿಯನ್ನು ಕಾಣುವಾಗ ಮಾಧವರಾಗ್ತಾರೆ. ಇದು ಸಾಧ್ಯ. ಅಮ್ಮ ಉದ್ಧಾರ ಆದದ್ದು ಸಾಧ್ಯ. ಶೀಲದ ಚರ್ಚೆಯಿಂದ ಶಾಪ ಬಂದಿತ್ತು. ಶಾಪದ ತಾಪದಲ್ಲಿ ಹೆಣ್ಣು ಬೆಂದಿತ್ತು. ಪುಟವಿಟ್ಟ ಚಿನ್ನದಂತೆ ಸಜೀವವಾಗಿ ನಿಂತಾಗ ತಪಸ್ಸು ಚಿನ್ನ ಬಾ ಅಂತ ಕರೆದಿತ್ತು. ದಾಂಪತ್ಯದ ಗೆಲುವು ಅಂದರೆ ಇದೇ. ಆದರೆ ಇದರ ಮಹಿಮೆ ನನ್ನದಲ್ಲ ಪ್ರಭು, ನಿನ್ನ ನಿನ್ನ ಮಹಿಮೆ ನನ್ನ ಎಷ್ಟು ಜೀವಗಳು ಅರಿತಿದೆಯೋ ನನಗೆ ಗೊತ್ತಿಲ್ಲ. ಎಳೆಯ ವಯಸ್ಸಿನಲ್ಲಿಯೇ ನಮ್ಮಂಥ ಅದಷ್ಟು ಜನರಿಗೆ
ಬೆಳವಣಿಗೆಯಲ್ಲಿ ಏನು ಅಂತ ತೋರಿಸುವ ಅವಕಾಶ. ನಿನ್ನ ಬಳಿಯಲ್ಲಿರುವವರು ಋಷಿಗಳು, ಅವರು ಮಾರ್ಗದರ್ಶನ ಅಂತ ಹೇಳ್ತಾರೆ. ಆದರೆ ನಾವು ನಮ್ಮ ಮಾರ್ಗ ಮುಗಿದು ಹೋಗಿದೆ ಅಂತ ಅಂದುಕೊಂಡಾಗ ಹೊಸ ಮಾರ್ಗಕ್ಕೆ ನೀನು ಹಚ್ಚಿದೆಯಲ್ಲ. ಬಂದ ಗೌತಮರು ನಾನೀಗ ದಾಂಪತ್ಯಕ್ಕೆ ಸಿದ್ಧ ಎನ್ನುತ್ತಿದ್ದಾರೆ. ಇದು ಬಹಳ ದೊಡ್ಡದು ಪ್ರಭು. ನಿನಗಿನ್ನು ದಾಂಪತ್ಯದ ಯೋಗ ಪ್ರಾಪ್ತವಾಗಿದೆ. ಸಹಜವಾಗಿ ಹೆಣ್ಣಾದ ನಾನು ನಿನ್ನಿಂದಲೇ ಉದ್ಧರಿಸಲಾದರೂ ಕೂಡ ಮಗು ಅಂತ ಹೇಳುವ ಸರಿದು ಸಹಜವಾಗುವುದು ನನ್ನ ತಾಯ್ತನಕ್ಕೆ ಹೇಳಬೇಕಾದ್ರೆ ಇದೆಯಲ್ಲ ಮುಗಿದು ಹೋಯಿತು ಅಂತ ಅಂದುಕೊಂಡಾಗ ಈಗ ತಿರುಗಿ ದಾಂಪತ್ಯಕ್ಕೆ ಅವಕಾಶವಿದೆ ಅಂತ ತೋರಿಸಿದೆಯಲ್ಲ. ನಾನು ಉದ್ಧಾರವಾದೆ, ಕಲ್ಲಾದವಳು ಮತ್ತೆ ತಿರುಗಿ ಮಲ್ಲಿಗೆಯಾದೆ ಅಂತಂದರೆ ಅಲ್ಲ. ತಿರುಗಿ ಗೌತಮರ ಸಂಘದ ಕೈ ಹಿಡಿದು ಬದುಕುವುದಕ್ಕೆ ಬೇಕಾದ ಸಂಸ್ಕಾರವನ್ನು ದೀರ್ಘಕಾಲದ ನನ್ನ ತಪಸ್ಸಿನಲ್ಲಿ ಪಡೆದೇ ಮಗ ಶತಾನಂದನು ನಮ್ಮ ಸಂಸಾರವನ್ನು ಒಪ್ಪಬೇಕು, ಒಂದಾಗಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಾದರೆ ಇದು ಅತ್ಯಂತ ಶುಭವಾದ ಸಂಗತಿ. ಇದು ಯಾಕಂದರೆ ದಾಂಪತ್ಯ ಬದುಕಬೇಕಲ್ಲ. ನೀನೊಂದು ಮಾತು ಹೇಳಿದೆಯ, ಸ್ವಾಮಿತ್ವ ಎನ್ನುವುದನ್ನು ವಿಸ್ತರಿಸಬಾರದು. ಸ್ವಾಮಿತ್ವಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಲ್ಲಿ ಪ್ರಕೃತಿ ಸೋಲುತ್ತಾರೆ. ಸ್ವಾಮಿಯೇ ವಿವೇಕವನ್ನು ಕಾಣುತ್ತಿರೆ ಮಾತ್ರ ಪ್ರಕೃತಿಗೆ ಅದು ಧೈರ್ಯ ಕೊಡುತ್ತದೆ. ಸ್ವಾಮಿಯ ವಿವೇಕ ಸಂಸ್ಕೃತಿ ಅರ್ಥ ಪ್ರಕೃತಿ ಅದಕ್ಕೆ ಅನುಕೂಲಿಸುತ್ತ ಮುಂದೆ ಸಾಕ್ತಾರೆ. ಸಂಸಾರಕ್ಕೆ ನೀವು ತೊಡಗಿದರೆ ಚಲಿತವಾದ ಶೀಲ ಬದುಕಿದರೆ ಸಂಸಾರ. ಆ ಸಂಸಾರದಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ರಸಾಸ್ವಾದ ಇದೆ. ಅದೇ ವಿಶ್ವ ಮಾಂಗಲ್ಯ. ನಾವು